ಗೈಸ್ ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ ಅಥವಾ ಮುಂದೆ ಏನಾದರೂ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿದ್ರೆ ನಿಮ್ಗೆ ಒಂದು ಡೌಟ್ ಇರುತ್ತೆ. ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ಹಣ ಬರುತ್ತೆ ಅಂತ ಹೇಳಿ. ಸೊ ತುಂಬಾ ಡೌಟ್ ಇರುತ್ತೆ ನಿಮಗೆ. ನಾನು ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಯೂಟ್ಯೂಬ್ನಲ್ಲಿ ಯಾವ ರೀತಿ ಹಣ ಮಾಡೋದು ಅಂತೇಳಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನೀವೇನಾದರೂ ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಮಾಡಬೇಕಪ್ಪ ಅಂದರೆ ಸೊ ನೀವು ಒಂದು ಕೆಲಸನ ಮಾಡಬೇಕು. ಏನಪ್ಪ ಅಂದರೆ ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆಲ್ರೆಡಿ ಎಲ್ಲರ ಮೊಬೈಲಲ್ಲಿ ಜಿಮೇಲ್ ಐ ಡಿ ಇರುತ್ತೆ. ಸೊ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಯೂಟ್ಯೂಬ್ನಲ್ಲಿ ತುಂಬಾ ವೀಡಿಯೋಸ್ ಸಿಗ್ತವೆ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಮಾಡೋದು ಅಂತೇಳಿ. ಸೊ ನೀವು ಅಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸೊ ನೀವು ಡೈಲಿ ವೀಡಿಯೋಸ್ ಹಾಕ್ತಾ ಹೋಗಬೇಕು. ಸೊ ನೀವು ಯಾವುದಾದ್ರೂ ಒಂದು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ಸೊ ಚೂಸ್ ಮಾಡಿಕೊಂಡು ಡೈಲಿ ವೀಡಿಯೋ ಹಾಕ್ತಾ ಹೋಗಿ. ಸೊ ಒಂದು ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ನ ನೀವು ಕಂಪ್ಲೀಟ್ ಮಾಡಬೇಕು. ಸೊ ನಿಮ್ದೇನಾದರೂ ಒಂದು ವರ್ಷದ ಮೇಲ್ಗಡೆ ಆದರೂ ನಡೆಯುತ್ತೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಒಂದು ವರ್ಷದ ಒಳಗಡೆ ಮಾಡಬೇಕಂತ ಇಲ್ಲ. ಸೊ ಒಂದು ವರ್ಷದ ಮೇಲ್ಗಡೆ ಆದರೂ ನಡೆಯುತ್ತೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಸೊ ನೀವೇನು ಮಾಡಬೇಕಪ್ಪ ಅಂದರೆ ಸೊ ಮೊದಲೇ ಹೇಳಿದೆ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ. ಸೊ ಕಂಪ್ಲೀಟ್ ಮಾಡಿದ್ದಾದಮೇಲೆ ಸೊ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡಬೇಕು. ಸೊ ಮಾನಿಟೈಸ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು 2 ಸ್ಟೆಪ್ ವೆರಿಫಿಕೇಷನ್ನ ಮಾಡ್ಕೊಂಡಿರಬೇಕು. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ನೀವು ಯಾವುದೇ ರೀತಿ ನಿಮ್ಮ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿರಬಾರ್ದು. ಸೊ ಬರಲಿಲ್ಲ ಅಂದರೆ ನೀವು ಮಾನಿಟೈಸ್ಗೆ ಅಪ್ಲೈ ಮಾಡ್ಬೋದು. ಸೊ ಫಸ್ಟ್ ಒಂದು ಮಾನಿಟೈಸ್ಗೆ ಅಪ್ಲೈ ಮಾಡೋದು ಸೊ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇಲ್ಲಿ ಬೇಕಾದರೆ ನೋಡ್ಕೊಳ್ಳಿ. ಇವಾಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಮಾನಿಟೈಸ್ಗೆ ಅಪ್ಲೈ ಮಾಡೋಕ್ಕೆ 3 ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಬೇಕು. ಸೊ ಫಸ್ಟ್ ಒಂದು ಈಸಿಯಾಗಿ ಸೊ ಏನಿಲ್ಲ ಅಲ್ಲಿ ಒಂದು ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ಓದ್ಕೊಂಡು ಟಿಕ್ ಮಾರ್ಕ್ ಮಾಡಿ ಸೊ ನೀವು ನೆಕ್ಸ್ಟ್ನ ಸಬ್ಮಿಟ್ ಮಾಡಬೇಕು. ಸೊ ಅದ್ರ ಮೇಲೆ ಆದಮೇಲೆ ಏನಪ್ಪ ಅಂದರೆ ಸೊ ನೀವು ಗೂಗಲ್ ಎಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಿಮಗೆ ಯೂಟ್ಯೂಬಿಂದಾನೇ ದುಡ್ಡು ಬರೋಂಗಿಲ್ಲ. ಸೊ ಗೂಗಲ್ ಎಡ್ಸೆನ್ಸ್ ಮುಖಾಂತರ ನಿಮ್ಗೆ ದುಡ್ಡು ಬರುತ್ತೆ. ಸೊ ಎಷ್ಟು ಯೂಟ್ಯೂಬ್ನಲ್ಲಿ ಅರ್ನಿಂಗ್ಸ್ ಮಾಡ್ತಿರಲ್ಲ ಸೊ ಅದು ಗೂಗಲ್ ಎಡ್ಸೆನ್ಸ್ನಲ್ಲಿ ಸಬ್ಮಿಟ್ ಆಗಿ ಸೊ ಆಮೇಲೆ ನಿಮಗೆ ದುಡ್ಡು ಬರುತ್ತೆ. ಮತ್ತು ನಿಮ್ಗೇನಾದರೂ ಗೂಗಲ್ ಎಡ್ಸೆನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಕೆಳಗಡೆ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಎಲ್ಲ ವಿಡಿಯೋ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಒನ್ನು ನಿಮ್ದೇನಾದ್ರು ಗೂಗಲ್ ಎಡ್ಸೆನ್ಸ್ ಕ್ರಿಯೇಟ್ ಆಯ್ತಪ್ಪ ಅಂದರೆ ಸೊ ಥರ್ಡ್ ಒನ್ನು ಸೊ ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ತಾರೆ. ಸೊ ನಿಮ್ಮ ಚಾನಲ್ಗೆ ಮಾನಿಟೈಸ್ ಆನ್ ಮಾಡಬೇಕಾ ಬೇಡವಾ ಅಂತೇಳಿ. ನೀವು ಒಳ್ಳೆ ಕಂಟೆಂಟ್ ಹಾಕಿದರೆ ಸೊ ಯಾವುದೇ ರೀತಿ ಮಿಕ್ಸ್ ಕಂಟೆಂಟ್ ಹಾಕಿದೆ ನಿಮ್ಮದೇ ಓನ್ ಕಂಟೆಂಟ್ ಹಾಕಿದ್ರೆ ಅಂದರೆ ಸೊ 2-3 ದಿನದಲ್ಲಿ ನಿಮ್ದು ಆರಾಮಾಗಿ ಮಾನಿಟೈಸ್ ಆನ್ ಆಗುತ್ತೆ. ಇವಾಗ ಮಾನಿಟೈಸ್ ಆನ್ ಆಯ್ತು ಅಂತ ಇಟ್ಕೊಳ್ಳಿ. ಸೊ ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೀವು $10ನ ಕಂಪ್ಲೀಟ್ ಮಾಡ್ಕೋಬೇಕು. $10ನ ಯಾವ ರೀತಿ ಕಂಪ್ಲೀಟ್ ಮಾಡೋದಪ್ಪ ಅಂದರೆ ವಿಡಿಯೋ ಹಾಕ್ತಾ ಇರ್ತಿರಲ್ಲ ಸೊ ಯಾವುದೇ ರೀತಿ ಒಂದಿನ ಮಿಸ್ ಮಾಡದೆ ವಿಡಿಯೋನ ಹಾಕಿ. ಸೊ ಈಗ ನಿಮಗೆ ಹೆಚ್ಚಿಗೆ ಯೂಸ್ ಬರುತ್ತೆ. ಸೊ ಬೇಗನೆ ನಿಮ್ಮದು $10 ಕಂಪ್ಲೀಟ್ ಆಗುತ್ತೆ. ಸೊ $10 ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ ಗೂಗಲ್ ಎಡ್ಸೆನ್ಸ್ನಲ್ಲಿ ಸೊ ನೀವು ಐಡೆಂಟಿ ವೆರಿಫಿಕೇಷನ್ ಮಾಡ್ಕೋಬೇಕು. ಸೊ ಕೆಲವೊಬ್ರದ್ದು $0ಗೆ ಬರುತ್ತೆ ಐಡೆಂಟಿ ವೆರಿಫಿಕೇಷನ್ ಮಾಡೋದು. ಸೊ ಕೆಲವೊಬ್ರದ್ದು $10 ಬರುತ್ತೆ. $10 ಆಯ್ತು ಅಂದರೆ ನಿಮಗೆ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಸೊ ನೀವು ಐಡೆಂಟಿ ವೆರಿಫಿಕೇಷನ್ ಮಾಡ್ಕೋಬೇಕು ಅಂತೇಳಿ. ಸೊ ನಿಮ್ಮ ಪ್ಯಾನ್ ಕಾರ್ಡ್ ಇತ್ತಂದರೆ ಪ್ಯಾನ್ ಕಾರ್ಡ್ನ ಸಬ್ಮಿಟ್ ಮಾಡಿ ನೀವು ಐಡೆಂಟಿ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಸೊ ನಿಮ್ಮದು ಐಡೆಂಟಿ ವೆರಿಫಿಕೇಷನ್ ಆಯ್ತು ಅಂದರೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಸೊ ಪಿನ್ ಬರುತ್ತೆ. ಯಾವ ರೀತಿ ಬರುತ್ತಪ್ಪ ಅಂದರೆ ಪೋಸ್ಟ್ ಮುಖಾಂತರ ಬರುತ್ತೆ. ಸೊ ಹೇಗಪ್ಪ ಅಂದರೆ ನೀವು ಐಡೆಂಟಿ ವೆರಿಫಿಕೇಷನ್ ಮಾಡುವಾಗ ಸೊ ನಿಮ್ಮ ಮನೆ ಅಡ್ರೆಸ್ನ ಹಾಕಬೇಕು. ಕರೆಕ್ಟಾಗಿರೋ ಮನೆ ಅಡ್ರೆಸ್ನ ಹಾಕಿ. ಸೊ ನಿಮ್ಮದು ಸಿಟಿ ಏನಾಗಿದ್ದರೆ ಸೊ ಒಂದು ವಾರದಲ್ಲಿ ಬರುತ್ತೆ. ಸೊ ನಿಮ್ದೇನೋ ಹಳ್ಳಿ ಆಗಿದ್ದರೆ ಸೊ ಒಂದು 16-15 ದಿನ ತೊಗೊಳುತ್ತೆ. ಸೊ ಆಮೇಲೆ ನಿಮಗೆ ಪಿನ್ ಅನ್ನೋದು ಬರುತ್ತೆ. ಸೊ ನೀವು ಪಿನ್ನ ಸಬ್ಮಿಟ್ ಮಾಡಬೇಕು. ಸೊ ಪಿನ್ನ ಸಬ್ಮಿಟ್ ಮಾಡಿದಾದ್ಮೇಲೆ ಸೊ 1-2 ದಿನ ಬಿಟ್ಟು ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ಸೊ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು. ಮತ್ತು ನೀವೇನಾದರೂ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಆ್ಯಡ್ ಮಾಡ್ತಿರಲ್ಲ ಸೊ ನೀವು ದೊಡ್ಡ ಬ್ಯಾಂಕ್ ಇರ್ತಾವಲ್ಲ, ಕೆನರಾ ಬ್ಯಾಂಕು ಸೊ ಈ ರೀತಿ ಬ್ಯಾಂಕ್ ಇರ್ತಾವಲ್ಲ ದೊಡ್ಡ ಸೊ ಆ ರೀತಿ ಬ್ಯಾಂಕ್ನ ನೀವು ಚೂಸ್ ಮಾಡಿಕೊಂಡು ಸೊ ನೀವು ಆ್ಯಡ್ ಮಾಡಿ. ಯಾಕಪ್ಪ ಅಂದರೆ ನೀವೇನಾದರೂ ಪ್ರೈವೇಟ್ ಬ್ಯಾಂಕ್ನ ಆ್ಯಡ್ ಮಾಡಿದ್ರಪ್ಪ ಅಂದರೆ ಅದಕ್ಕೆ ಸ್ವಿಫ್ಟ್ ಕೋಡ್ ಅಂತ ಇರೋಂಗಿಲ್ಲ. ಸ್ವಿಫ್ಟ್ ಕೋಡ್ ಏನಪ್ಪ ಅಂದರೆ ಬೇರೆ ದೇಶದಿಂದ ಸೊ ನಮಗೆ ಅಮೌಂಟ್ ಬರುತ್ತೆ. ಸೊ ಆ ರೀಸನಿಂದ ಸ್ವಿಫ್ಟ್ ಕೋಡ್ ಇರಬೇಕು. ಸೊ ಸ್ವಿಫ್ಟ್ ಕೋಡ್ ಮುಖಾಂತರ ನಿಮಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗುತ್ತೆ. ಆ ರೀಸನಿಂದ ದೊಡ್ಡ ಬ್ಯಾಂಕ್ ಇರ್ತಾವಲ್ಲ ಸೊ ಆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಿ. ಮತ್ತು ಸ್ವಿಫ್ಟ್ ಕೋಡ್ ಎಲ್ಲಿ ಸಿಗುತ್ತಪ್ಪ ಅಂದರೆ ಸೊ ನೀವು ಹೋಗಿ ಸೊ ನಿಮ್ದು ಯಾವ ಬ್ಯಾಂಕ್ ಇರುತ್ತಲ್ಲ ಸೊ ಆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೇಳಿ. ಸೊ ಅವ್ರು ಕೊಡ್ತಾರೆ ಸ್ವಿಫ್ಟ್ ಕೋಡ್ ಅಂದರೆ ಕೇಳಿದರೆ ಸೊ ಅವ್ರು ನಿಮಗೆ ಸ್ವಿಫ್ಟ್ ಕೋಡ್ ಅನ್ನೋದು ಕೊಡ್ತಾರೆ. ಅಲ್ಲಿ ಇಸ್ಕೊಂಬಂದು ಸೊ ನೀವು ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದ್ಮೇಲೆ ಮುಗೀತು. ಸೊ ನಿಮ್ದು ಎಲ್ಲ ಕೆಲಸ ಮುಗೀತು ಮಾನಿಟೈಸಿಂದು. ಸೊ ನಿಮ್ಮ ಡೈಲಿ ವೀಡಿಯೋಸ್ನ ಹಾಕ್ತಾ ಹೋಗಿ. ಸೊ ನಿಮ್ದೇನಾದರೂ $100 ಕಂಪ್ಲೀಟ್ ಆಯ್ತಪ್ಪ ಅಂದರೆ ಸೊ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಯಾವ ರೀತಿಯಪ್ಪ ಅಂದರೆ ನೀವೇನಾದರೂ ಇವಾಗ ಜನವರಿ ಅಂತ ಇಟ್ಕೊಳ್ಳಿ. ನೀವೇನಾದರೂ ಜನವರಿಯಲ್ಲಿ $100ನ ಕಂಪ್ಲೀಟ್ ಮಾಡಿದ್ರೆ ಅಂದರೆ ಸೊ ನೆಕ್ಸ್ಟ್ ಫೆಬ್ರವರಿಯಲ್ಲಿ ಸೊ ನಿಮ್ಮ ಅಕೌಂಟಿಗೆ ಆ್ಯಡ್ ಆಗುತ್ತೆ. ಸೊ 7ರಿಂದ 12ನೇ ತಾರೀಕಿನ ಒಳಗಡೆ ಸೊ ನಿಮ್ಮ ಗೂಗಲ್ ಎಡ್ಸೆನ್ಸ್ಗೆ ಆ್ಯಡ್ ಆಗುತ್ತೆ. ಸೊ ಮತ್ತೆ ಅದು ಅದೇ ತಿಂಗಳೇ ಒಂದು 5-6 ದಿನ ಬಿಟ್ಟು ಸೊ ನಿಮಗೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ. ನಿಮಗೆ ಇನ್ನೊಂದು ಡೌಟ್ ಇರುತ್ತೆ ಏನಪ್ಪ ಅಂದರೆ ಸೊ ಒಂದೇ ಮಂತ್ನಲ್ಲಿ $100 ಕಂಪ್ಲೀಟ್ ಆಗಲಿಲ್ಲ ಅಂದರೆ ಸೊ ನೀವೇನಾದರೂ ಈ ಫಸ್ಟ್ ಮಂತ್ನಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿರ್ತಾರಲ್ಲ ಎಷ್ಟು ಡಾಲರ್ನ ಸೊ ಅದು ನೆಕ್ಸ್ಟ್ ಮಂತ್ ಆ್ಯಡ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ದು ಎಷ್ಟು ಮಂತ್ ಆದರೂ ತೊಗೊಳ್ಳಿ. ಸೊ ನಿಮ್ದೇನಾದರೂ $100 ಕಂಪ್ಲೀಟ್ ಆಯ್ತಪ್ಪ ಅಂದರೆ ಸೊ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಯಾವ ರೀತಿ ಯೂಟ್ಯೂಬಿಂದ ಅರ್ನಿಂಗ್ಸ್ ಆಗುತ್ತೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಆಗಿ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚೆನ್ನಾಗಿ ಯಾರು ಹೊಸ್ತಂದು ಹೋಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.